ವೀಕ್ಷಕರೇ, ನಿಮ್ಮೆಲ್ಲಾ ಕಷ್ಟಗಳಿಗೆ ಮತ್ತೆ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತ ಅಂದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ 8191676666 ಈ ನಂಬರ್ಗೆ ಕರೆ ಮಾಡಿ ನಿಮ್ಮೆಲ್ಲಾ ಕಷ್ಟಗಳಿಗೆ ನೇರವಾಗಿ ಪರಿಹಾರ ಪಡ್ಕೋಬಹುದು. ಮ್ಯಾಮ್, ನಾವು 29ನೇ ತಾರೀಕು ಬಗ್ಗೆ ಮಾತಾಡ್ತಾ ಇದ್ವಿ. ಮತ್ತೆ ನಿನ್ನೆ ಹೇಳಿದ್ದೆ ನಾನು 18ನೇ ತಾರೀಕು ಅವ್ರಿಗೆ ಯಾವ ರೀತಿ ಇರ್ಬೇಕು, ಸರಳ ಸೂತ್ರ ಏನ್ ಮಾಡ್ಕೋಬೇಕು, ಅವರ ಜೀವನದಲ್ಲಿ ಸಕ್ಸಸ್ ಕಾಣ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತಾ ಬಂದಿದ್ದೆ. ಸೊ 18 ಅಂದಾಗ 9 ಬರುತ್ತೆ ಟೋಟಲ್. ಇವಾಗ 18ನೇ ತಾರೀಕು ಅವ್ರಿಗೆ ಶತ್ರುಕಾಟ ಜಾಸ್ತಿ ಇರುತ್ತೆ. ಶತ್ರುಕಾಟ ಅಂತಂದ್ರೆ ಅವ್ರೆ ಅಚೀವ್ ಮಾಡ್ಬೇಕಂದ್ರೆ ಅವರ ಸುತ್ತಮುತ್ತ ಶತ್ರುಗಳು ಜಾಸ್ತಿ ಇರ್ತಾರೆ. ಅವ್ರು ಏನೇ ಆಗಿರ್ಬೋದು, ಅವ್ರ ಮನೇಲಿ ಇರ್ಬೋದು, ಹೊರಗಡೆ ಇರ್ಬೋದು, ಒಂದು ಇಂಡಸ್ಟ್ರಿಯಲ್ಲಿ ಇರ್ಬೋದು, ರಾಜಕೀಯದಲ್ಲಿ ಇರ್ಬೋದು. ಇವಾಗ ಸಾಕಷ್ಟು ಹೆಸರುಗಳನ್ನ ನಾನು ಕೊಡ್ತಾ ಬಂದೆ. ಸೊ ಅವ್ರಿಗೆ ನಾರ್ಮಲ್ ಆಗಿದ್ದಾಗ ನಾರ್ಮಲ್ ಆಗಿರೋರ್ಗು ಕೂಡ ಶತ್ರುಗಳು ಜಾಸ್ತಿ ಆಗ್ತಾ ಹೋಗ್ತಾರೆ. ಅವ್ರಿಗೆ ಏನಪ್ಪಾ ಅಂತಂದ್ರೆ ನೋಡಿ, ನಮ್ಮಲ್ಲಿ ಒಂದು ಬ್ರೇಸ್ಲೆಟ್ ಇದು ಎಲ್ಲರಿಗೂ ಆಗತ್ತೆ. ಆದ್ರೆ 18ನೇ ತಾರೀಕು ಅವ್ರಿಗೆ ಜಾಸ್ತಿ ಅವ್ರಿಗೆ ಒಂದು ಹಿಂದೆ ಮುಂದೆ ಕಣ್ಣು ದೃಷ್ಟಿ, ಅವ್ರನ್ನ ಕಾಲೆಳೆಯೋದು, ಶತ್ರುಗಳಾಗಿ ನೋಡೋದು, ಈ ರೀತಿ ಆಗ್ತಾ ಇರುತ್ತೆ. ಸೊ ನಮ್ಮಲ್ಲಿ ಅದಕ್ಕೆ ಅಂತಾನೆ ಒಂದು ಸ್ಪೆಷಲ್ ಆಗಿ ಒಂದು ಬ್ರೇಸ್ಲೆಟ್ ನ ಮಾಡಿದೀವಿ. ಸೊ ಈ ಬ್ರೇಸ್ಲೆಟ್ ಏನಿದೆ, ಇದು ನಿಮ್ಗೆ ಕಾಣಿಸ್ತಿದೆ ಅನ್ಸುತ್ತೆ. ಈ ಬ್ರೇಸ್ಲೆಟ್ ಏನಿದೆ, ಇದನ್ನ ನಾವು ಕೈಗೆ ಹಾಕೊಂಡಾಗ ಇದು ನಮ್ಗೆ ಇದು ಶತ್ರುನಾಶಕ್ಕೆ ಅಂತಾನೆ ಕೊಡ್ತೀವಿ. ಶತ್ರುನಾಶ ಆಗಿರ್ಬೋದು, ದೃಷ್ಟಿ ಆಗಿರ್ಬೋದು, ನಮ್ಮಲ್ಲಿರೋ ನೆಗೆಟಿವ್ನ, ನಮ್ಗೆ ಯಾವುದೇ ಒಂದು ನೆಗೆಟಿವ್ ನಮ್ಮಲ್ಲಿ ಬಂದು ಟಚ್ ಮಾಡದಿರ ಇರೋದಕ್ಕೆ, ಮತ್ತೆ ನಮ್ಮಲ್ಲಿ ಪಾಸಿಟಿವ್ ಜಾಸ್ತಿ ಆಗೋದಕ್ಕೆ, ಮುಖ್ಯವಾಗಿ ನಮ್ಗೆ ಯಾರಾದ್ರೂ ಈ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ಅಥವಾ ಏನಾದ್ರೂ ನಮ್ಗೆ ಏನಾದ್ರೂ ಹೇಳೋದು, ನಮ್ಮನ್ನ ಎಲ್ಲೋ ಒಂದ್ ಕಡೆ ಸಿಕ್ಕಾಕ್ಸೋದು, ನಮಗ್ ಗೊತ್ತಿಲ್ದಿರನೆ ನಮ್ಮ ಹಿಂದೆ ಹಳ್ಳ ತೋಡೋದು, ಗೊತ್ತಿದೆ ಅಲ್ವಾ, ಇದೆಲ್ಲ ನಡೆಯುತ್ತೆ. ಸೊ ಈ ತರದ ಒಂದು ಪ್ರಾಬ್ಲಮ್ ಅಲ್ಲಿ ಎಲ್ಲೂ ನಾವು ಸಿಕ್ಕಾಕೊಳ್ದಿರ ನಮ್ಮನ್ನ ನಾವು ಸೇಫ್ ಮಾಡ್ಕೊಂಡು, ನಮ್ಮನ್ನ ನಾವು ಪ್ರೊಟೆಕ್ಷನ್ ಮಾಡ್ಕೊಂಡು ನಾವು ತುಂಬಾ ಹ್ಯಾಪಿ ಆಗಿರೋದಕ್ಕೆ ಈ ಬ್ರೇಸ್ಲೆಟ್. ಮತ್ತೆ ಇದನ್ನ ಹಾಕೊಂಡಾಗ ನಮ್ಮ ಜೊತೆ ಇರೋವ್ರೆ ನಮ್ಗೆ ಎಲ್ಲಾ ಒಂದ್ ಕಡೆ ನಮ್ಮನ್ನ ಬೈತಿದ್ದಾರೆ, ನಮ್ಗೋಸ್ಕರ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ತಿದ್ದಾರೆ, ನಮ್ಮನ್ನ ಹಿಂದ್ಗಡೆ ನಮ್ಮನ್ನ ಬೈಕೋತಿದ್ದಾರೆ, ನಮ್ ಹಿಂದೆ ಮುಂದೆ ನಮಗ್ ಮಾತಾಡ್ಕೋತಿದ್ದಾರೆ, ನಮ್ ಕಾಲೆಳೆಯಕ್ಕೆ ಏನ್ ಬೇಕೋ ಅದನ್ನೆಲ್ಲಾ ಮಾಡ್ತಿದ್ದಾರೆ ಅಂತ ನಮ್ಗೆ ಗೊತ್ತಾಗಲ್ಲ. ಇದನ್ನ ಹಾಕೊಂಡಾಗ ಏನಾಗತ್ತೆ, ನಮ್ಗೆ ಯಾರು ತೊಂದರೆ ಕೊಡ್ತಿರ್ತಾರೆ, ನಮ್ ಬಗ್ಗೆ ಏನೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋದು, ನಮ್ಮನ್ನ ಎಲ್ಲೋ ದೃಷ್ಟಿ ತೆಗಿಯೋದು, ನಮ್ ಬಗ್ಗೆ ಏನೋ ಹೇಳೋದು, ನಮಗೆ ಶಾಪ ಹಾಕೋದು, ಈ ತರ ಯಾರು ಮಾಡ್ತಿರ್ತಾರೆ, ಇವ್ರಿಗೆ ಹಾಗಾಗ್ಲಿ ಹೀಗಾಗ್ಲಿ ಅಂತ ಯಾರು ಅನ್ಕೊಳ್ತಿರ್ತಾರೆ, ಅವ್ರಿಗೆ ಖಂಡಿತ ಇದು ರಿಪೀಟ್ ಆಗುತ್ತೆ. ಇದು ನಮ್ಮಲ್ಲಿ ಒಂದೇ ಒಂದು ನೆಗೆಟಿವ್ ತೆಗಿಯೋದು ಒಂದೇ ಅಲ್ಲ, ಏನೇ ಇದ್ರು ಅವ್ರಿಗೆ ರಿವರ್ಸ್ ಹೊಡೆಯುತ್ತೆ. ಇದನ್ನ ಹಾಕೊಂಡಾಗ ಜಸ್ಟ್ ಅವರು ನಮ್ಮ ಮುಂದೆ ಬಂದಾಗ ಇದು ವಾಪಸ್ ಅವ್ರಿಗೆ ಕೊಟ್ಟೆ ಕೊಡುತ್ತೆ. ಅವ್ರು ನಮ್ಗೆ ಕೆಲ್ಸದ ವಿಚಾರದಲ್ಲಿ ಏನಾದ್ರು ಮಾಡ್ಸಿರ್ಲಿ, ಅಥವಾ ನಮ್ಮ ವೈಯಕ್ತಿಕ ವಿಚಾರದಲ್ಲಿ ಅವರ ನಮ್ ತಂಟೆಗೆ ಬಂದು ಯಾರತ್ರ ಏನಾದ್ರು ಅನ್ಕೊಂಡಿರ್ಲಿ, ಇಲ್ಲ ಹೋಗಿ ಕೆಲವರೆಲ್ಲ ದೇವಸ್ಥಾನದಲ್ಲಿ ಹೋಗಿ ಅವ್ರಿಗೆ ಹಾಗಾಗ್ಲಿ ಹೀಗಾಗ್ಲಿ ಅಂತ ಶಪಿಸ್ತಾ ಇರ್ತಾರೆ. ಅದೆಲ್ಲವೂ ಕೂಡ ಯಾರೇ ಏನೇ ಮಾಡಿದ್ರು ಕೂಡ ಇದು ನಮ್ಮಲ್ಲಿರೋ ನೆಗೆಟಿವ್ ನ ತೆಗೆದು ನಮ್ಮನ್ನ ಪ್ರೊಟೆಕ್ಷನ್ ಮಾಡೋದಲ್ದಿರ, ನಮ್ಗೆ ಯಾರೇ ಕೆಟ್ಟದ್ ಮಾಡಿದ್ರು ಅವ್ರಿಗೆ ರಿವರ್ಸ್ ಕೊಡುತ್ತೆ. ನಮ್ ಕೆಲ್ಸದ ವಿಚಾರದಲ್ಲಿ ಅವ್ರ ಏನಾದ್ರು ಮಾಡಿದ್ರೆ ಅವ್ರ ಕೆಲ್ಸ ಕಳ್ಕೊಳ್ತಾರೆ. ನಮ್ಮ ಆರೋಗ್ಯ ಸಮಸ್ಯೆಯಲ್ಲಿ ಏನಾದ್ರು ಮಾಡಿದ್ರೆ ಅವ್ರಿಗೆ ಆರೋಗ್ಯ ಹೆಚ್ಚು ಕಮ್ಮಿ ಆಗುತ್ತೆ. ಇದನ್ನ ಹಾಕೊಂಡು ನಿಮ್ಮ ಮುಂದೆ ಅವ್ರು ಬಂದಾಗ ಖಂಡಿತವಾಗ್ಲೂ ಇದು ರಿವರ್ಸ್ ಕೊಡೋದು ಇದೇನೆ. ಅಂದ್ರೆ ಅವ್ರ ಏನ್ ಮಾಡಿದ್ರೆ ಅದು ಅವ್ರಿಗೆ ರಿವರ್ಸ್ ಆಗೋದು. ನಮ್ಗೆ ಏನಾದ್ರು ಕೆಟ್ಟದ್ ಮಾಡಿದ್ರೆ ಇದು ಅವ್ರಿಗೆ ರಿವರ್ಸ್ ಕೊಡೋದು. ಹಾಗಾಗಿ ಇದು 18ನೇ ತಾರೀಕು ಅವ್ರಿಗೆ ಅತಿ ಹೆಚ್ಚು ಮುಖ್ಯ. ಯಾಕಂದ್ರೆ 18ನೇ ತಾರೀಕು ಅವ್ರಿಗೆ ಶತ್ರುಗಳು ಜಾಸ್ತಿ. ಸೊ ಶತ್ರುಗಳು ಜಾಸ್ತಿ, ಮಿತ್ರರೇ ಶತ್ರು ಆಗೋದು ಜಾಸ್ತಿ, ಕಾಲ್ ಎಳಿಯೋದು ಜಾಸ್ತಿ, ಈ ತರ ಒಂದು ಪ್ರಾಬ್ಲಮ್ಗೆ ಇದನ್ನ ಹಾಕೊಂಡಾಗ ಖಂಡಿತವಾಗ್ಲೂ ಇದು ರಿವರ್ಸ್ ಕೊಟ್ಟೇ ಕೊಡುತ್ತೆ. ಮತ್ತೆ ಅವರ ಒಂದು ಏನ್ ಅವ್ರಿಗೆ ಕೆಟ್ಟದಾಗ್ತಿರುತ್ತೆ ಅದು ವಾಪಸ್ ಆಗೇ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇದು ನಮ್ಮ ಒಂದು ಇದ್ರಲ್ಲಿ ಸಿಕ್ಕತ್ತೆ. ಇದು ಯಾರೇ ತಗೊಳ್ಬೋದು, ಇದು ಎಲ್ರಿಗೂ ಅನುಕೂಲ ಆಗತ್ತೆ. ಅವ್ರೊಬ್ರಿಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಇದು ಈ ರೀತಿ ನಮ್ಗೆ ಪ್ರೊಟೆಕ್ಷನ್ ಮಾಡೋದು, ನಮ್ಮ ದೃಷ್ಟಿಯನ್ನ ನಿವಾರಿಸೋದು. ನಮ್ಗೆ ನೆಗೆಟಿವ್ ದೃಷ್ಟಿ ಅಂದ್ರೆ ನೆಗೆಟಿವ್ ನಜರ್ ಅಂತ ಹೇಳ್ತೀವಿ, ಅದಾಗ್ದಿರ ಇರೋಂಥದ್ದು, ನಮ್ಮನ್ನ ಯಾವಾಗ್ಲೂ ಪಾಸಿಟಿವ್ ಆಗಿಡೋದು, ಯಾವುದೇ ಒಂದು ಏನನ್ನು ಬಂದು ನಮ್ಮನ್ನ ಟಚ್ ಮಾಡ್ಬಾರ್ದು, ಆ ರೀತಿ ನೋಡ್ಕೊಳ್ಳೋಂತ ಬ್ರೇಸ್ಲೆಟ್ ಇದಾಗಿರುತ್ತೆ. ಮತ್ತೆ ರಿಪೀಟು, ನಿಮ್ಗೆ ಏನೇ ಬ್ಲ್ಯಾಕ್ ಮ್ಯಾಜಿಕ್, ಮಾಟ ಮಂತ್ರ, ಶತ್ರುಕಾಟ ಏನೇ ಇದ್ರೂ ಅದು ಅವ್ರಿಗೆ ರಿವರ್ಸ್ ಆಗುವಂತ ಬ್ರೇಸ್ಲೆಟ್ ಇದು. ಇದನ್ನ ಜಸ್ಟ್ ಕೈಗೆ ಹಾಕೊಂಡ್ರೆ ಸಾಕು, ವಿತಿನ್ 1 ವಾರದಲ್ಲಿ ನಿಮ್ಗೆ ಯಾರಾದ್ರೂ ಏನಾದ್ರು ಮಾಡಿದ್ರೆ ಅವ್ರಿಗೆ ಏನಾದ್ರು ಒಂದು ಎಫೆಕ್ಟ್ ಆಗೇ ಆಗತ್ತೆ. ಇದು ನಮ್ಮ ಸಂಸ್ಥೆ ನಂಬರ್ಗೆ ಕರೆ ಮಾಡಿದ್ರೆ ನಾವು ಅವ್ರು ಯಾವುದೇ ಮೂಲೆಯಲ್ಲಿ ಇಲ್ರಿ, ಕರ್ನಾಟಕದ ಯಾವುದೇ ಮೂಲೆಯಲ್ಲಿದ್ರು ಅದನ್ನ ನಾವು ಅವ್ರಿಗೆ ಕಳಿಸ್ಕೊಡ್ತೀವಿ. ಮ್ಯಾಮ್, ಇನ್ನು 18ನೇ ತಾರೀಕು ಹುಟ್ಟಿದವರು ಯಾವ ಒಂದು ನಂಬರ್ನ ಫಾಲೋ ಮಾಡಿದ್ರೆ ಅವ್ರಿಗೆ ಒಳ್ಳೆ ಸಕ್ಸಸ್ ಸಿಗುತ್ತೆ? ನೋಡಿ, 18ನೇ ತಾರೀಕು ಹುಟ್ಟಿರೋರು ಅತಿ ಹೆಚ್ಚು ಅವರು 1 ಮತ್ತೆ 3 ಅನ್ನೋ ನಂಬರ್ನ ಫಾಲೋ ಮಾಡ್ಬೇಕಾಗುತ್ತೆ.
1 ಮತ್ತೆ 3 ನಂಬರ್ನ 1, 10, 19, 28 ಅನ್ನೋ ನಂಬರ್ನ ಅವ್ರು ಫಾಲೋ ಮಾಡಿದಾಗ್ಲಿ, ಅದೇ ರೀತಿ 3, 12, 30 ಈ ನಂಬರ್ನ ಫಾಲೋ ಮಾಡಿದಾಗ ಅವರು ಖಂಡಿತವಾಗ್ಲೂ ಎಲ್ಲೋ ಒಂದ್ ಕಡೆ ತುಂಬಾ ಸಕ್ಸಸ್ನ ನೋಡ್ತಾ ಹೋಗ್ತಾರೆ. ಮತ್ತೆ ಎಲ್ಲ ಕೆಲಸವೂ ಅವ್ರಿಗೆ ಪಾಸಿಟಿವ್ ಆಗ್ತಾ ಹೋಗುತ್ತೆ. ಆ ಡೇಟಲ್ಲಿ ಆ ಟೈಮಲ್ಲಿ ಕೂಡ ಅವ್ರು ಮಾಡ್ಬೋದು. ನನಗೆ ಇವಾಗ 3 ಗಂಟೆ ನಂಗೆ ಚೆನ್ನಾಗಿದೆ, ನಂದು ಇದು ನಂಬರು ತುಂಬಾ ಪಾಸಿಟಿವ್ ನಂಬರು, ಇವಾಗ 1 ಗಂಟೆ ಇವಾಗ ಆ ಥರ ಆ ಟೈಮು ಕೂಡ ಅವ್ರಿಗೆ ಪಾಸಿಟಿವ್ ಕೊಡುತ್ತೆ, ಆ ಡೇಟು ಕೂಡ ಪಾಸಿಟಿವ್ ಕೊಡುತ್ತೆ. ಮತ್ತೆ 18ನೇ ತಾರೀಕಲ್ಲಿ ಹುಟ್ಟಿರೋರು ಅತಿ ಹೆಚ್ಚು ನೋಡಿ ರೆಡ್ ಕೆಂಪು ಬಣ್ಣವನ್ನ ಉಪಯೋಗಿಸ್ಬೇಕು. ಅದೇ ರೀತಿ ಯೆಲ್ಲೋ ಮತ್ತೆ ಆರೆಂಜ್ ನ ಫಾಲೋ ಮಾಡೋದ್ರೆ ತುಂಬಾ ಸಕ್ಸಸ್ ನ ನೋಡ್ತಾರೆ. ಮತ್ತೆ ಗ್ರೀನ್ ಕೂಡ ಫಾಲೋ ಮಾಡ್ಬೋದು. ಅತಿ ಹೆಚ್ಚು 1 ಮತ್ತೆ 3 ಫಾಲೋ ಮಾಡ್ಬೇಕು. 1 ಮತ್ತೆ 3 ಫಾಲೋ ಮಾಡಿದ್ರೆ ಇವರು ಅದು ಎಂಥದ್ದೇ ಕೆಲಸ ಆಗಿರ್ಲಿ ಅದ್ರಲ್ಲಿ ಇವರು ತುಂಬಾ ಅಚೀವ್ಮೆಂಟ್, ತುಂಬಾ ಸಕ್ಸಸ್. ಮತ್ತೆ ಎಲ್ಲಾದ್ರೂ ಹೋದಾಗ ಇವಾಗ ಇವ್ರ ನಂಬರ್ ಇವ್ರ ಡೇ ಇವತ್ತು ಚೆನ್ನಾಗಿಲ್ಲ, ಇವ್ರ ನಂಬರ್ ಇವತ್ತು ಇವ್ರಿಗೆ ಚೆನ್ನಾಗಿಲ್ಲ, ಆದ್ರೆ ಅದೇ ಇವರು ಸಡನ್ ಆಗಿ 3ನೇ ತಾರೀಕೆ ಟೈಅಪ್ ಆಗ್ಬೇಕು, 3ನೇ ತಾರೀಕು ಅವ್ರ ಜೊತೆ ಟೈಅಪ್ ಆಗ್ಬೇಕು. ಈ ರೀತಿ ಮಾಡಿದಾಗ ಇವರು ಲೈಫ್ ಅಲ್ಲಿ ತುಂಬಾ ಸಕ್ಸಸ್ ನ ನೋಡ್ತಾರೆ. ಮತ್ತೆ ಅತಿ ಹೆಚ್ಚು ಇವ್ರ ಗ್ರೋತ್ ಆಗ್ತಾ ಹೋಗುತ್ತೆ. ನಮ್ಗೆ ಇವಾಗ ಏನಾದ್ರು ನಂಬರ್ ಚೆನ್ನಾಗಿದೆ, ನಮ್ ನಕ್ಷತ್ರ ಚೆನ್ನಾಗಿದೆ ಅಂದ್ರೆ ಅದನ್ನ ನಾವು ಫಾಲೋ ಮಾಡ್ಬೇಕು. ಸೊ ಇದು ಒಂದು ಸರಳ ಸೂತ್ರ ಅಂತ ಹೇಳ್ತೀನಿ. ಮತ್ತೆ ಅತಿ ಹೆಚ್ಚು ನೋಡಿ 9ನೇ ತಾರೀಕು ಅವರು ಸೂರ್ಯ ನಮಸ್ಕಾರ ಮಾಡ್ಬೇಕಾಗತ್ತೆ. ಸೂರ್ಯ ನಮಸ್ಕಾರ ಮಾಡೋದು, ಗುರುಗಳನ್ನ ತುಂಬಾ ಆರಾಧಿಸೋದು. ಯಾಕಂದ್ರೆ 1, 3 ಇವ್ರಿಗೆ ತುಂಬಾ ಫೇವರಬಲ್. ಸೊ ಗುರುಗಳನ್ನ ಆರಾಧಿಸೋದು, ಸುಬ್ರಹ್ಮಣ್ಯನನ್ನ ಆರಾಧಿಸೋದು, ಮನೇಲಿ ಯಾವಾಗ್ಲೂ ಗಂಧ ಸ್ಟಾಕ್ ಇಡೋದು, ವಿಭೂತಿ ಸ್ಟಾಕ್ ಇಡೋದು, ಕಡ್ಲೆಕಾಳನ್ನ ಸ್ಟಾಕ್ ಇಡೋದು. ಕಡ್ಲೆಕಾಳನ್ನ ತಂದು ಅವ್ರ ಮನೇಲಿ ಅದು ಗುರುಗ್ರಹಕ್ಕೆ ಸಂಬಂಧಪಟ್ಟಿರುವಂತದ್ದು. ಮತ್ತೆ ಗೋಧಿಯನ್ನ ಯಾವಾಗ್ಲೂ ಇವ್ರ ಮನೇಲಿ ಸ್ಟಾಕ್ ಇಡೋದು. ಈ ತರ ಮಾಡ್ತಾ ಇದ್ರೆ ತುಂಬಾ ಸಕ್ಸಸ್. ತುಂಬಾ ಯಾವುದೇ ಕಾರಣಕ್ಕೂ ನೀವೇನೇ ಅಂಗಡಿ ತರಕ್ ಹೋದ್ರು 1 ಕಾಲ್ kg ಗೋಧಿಯನ್ನ ತಗೊಳ್ಳಿ, ಮನೇಲಿ ಇರ್ಲಿ ಬಿಡಿ, ಹುಳ ಬೀಳೋವರೆಗೂ ಮನೇಲಿ, ಆಮೇಲೆ ಎತ್ತಿ ಪಕ್ಷಿಗೆ ಹಾಕಿ. ನಿಮ್ಮ ಮನೇಲಿ ಯಾವಾಗ ನೀವು ಇದನ್ನ ಸ್ಟಾಕ್ ಮಾಡ್ತೀರಾ, ಯಾವಾಗ್ಲೂ ತಂದು ನಿಮ್ಮ ಮನೇಲಿ ಇರ್ತೀರಾ, ಅವಾಗ ನಿಮ್ಮ ಮನೆಗೆ ನೀವೇನ್ ಇವಾಗ ಚಿನ್ನ ತಗೊಳಕ್ ಆಗಲ್ಲ. ಹೌದು ಆಯ್ತಾ, ಯಾರು ನಮಗ್ ದುಡ್ಡು ಫ್ರೀ ಕೊಡೋದಿಲ್ಲ. ಹೋದಾಗೆಲ್ಲ 1 ಕಾಲ್ kg ಕಡ್ಲೆಕಾಳು ತಗೊಂಡ್ ಬನ್ನಿ, ಮನೇಲಿ ಇಡಿ. ಗುರುಗ್ರಹ ನಿಮ್ ಮನೇಲಿ ಇರುತ್ತೆ, ನಿಮ್ಮ ಅಡಿಗೆ ಮನೇಲಿ ಇರುತ್ತೆ. ಗೋಧಿ ತಗೊಂಡ್ ಬನ್ನಿ, ಮನೇಲಿ ಇಡಿ. ಗೋಧಿ ಇಟ್ಟು ಯಾವಾಗ್ಲೂ ಚಪಾತಿ ತಿಂತಾ ಇರಿ. ಚಪಾತಿನ ಕಾಗೆಗಳಿಗೆ ಹಾಕಿ, ಪಕ್ಷಿಗಳಿಗೆ ಹಾಕಿ, ಆಯ್ತಾ. ಕಡ್ಲೆ ಉಸ್ಲಿನ್ ಮಾಡಿ. ಮತ್ತೆ ದಕ್ಷಿಣ ಮೂರ್ತಿ ಗುರುಗಳನ್ನ ಆರಾಧಿಸಿ. ಯಾರಿಗಾದ್ರೂ ಗುರುಗಳನ್ನ ನೋಡಿದ ತಕ್ಷಣ ಪಟ್ಟಂತ ಅಲ್ಲಿ ಏನಿರುತ್ತೆ ಅಲ್ಲಿ 1 ಹಣ್ಣು, 1 ಬಾಳೆಹಣ್ಣು, 1 ಆಪಲ್ ತೆಗೆದ್ಬಿಟ್ಟು ಕೈ ಕೊಡಿ. ನೀವು ಗುರುಗಳು ಅಂದಿದ ತಕ್ಷಣ ಯಾರೋ ಒಬ್ರು ಗುರು ನೋಡಿದ ತಕ್ಷಣ ನೀವೆಲ್ಲ ತಟ್ಟೆಗೆ ತುಂಬ್ಕೊಂಡೋಗಿ ಕೊಟ್ಬಿಟ್ಟು, ದುಡ್ಡು ಕಾಸು ಕೊಟ್ಬಿಟ್ಟು, ಶಾಲ್ ಓದಿಸ್ಬಿಟ್ಟು, ಅದಲ್ಲ. ಎಲ್ಲೇ ಒಂದು ಗುರುವರ್ಯರನ್ನ ನೋಡಿದ ತಕ್ಷಣ ಅವರ ಮುಖದಲ್ಲಿ ಗುರುಗಳ ಒಂದು ಭಾವನೆ ಕಂಡಿದ ತಕ್ಷಣ ಅವ್ರಿಗೊಂದು ನಮಸ್ಕಾರ ಮಾಡೋದು, ಅವ್ರಿಗೊಂದು ಕಾಫಿ ಕೊಡೋದು. ಇದು ಆತಿಥ್ಯ. ಇವಾಗಿನ ಅವ್ರನ್ನ ಮನೆಗೆ ಕರ್ಕೊಬರಕ್ ಆಗಲ್ಲ, ನೋಡಿರೋ ಜಾಗದಲ್ಲಿ ಸ್ಪಾಟ್ ಅಲ್ಲಿ ಏನಿದ್ರೆ ಅದನ್ನ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ಈ 18ನೇ ತಾರೀಕು ಅವರು ಇದನ್ನ ಫಾಲೋ ಮಾಡಿ ಸಿಕ್ಕಾಪಟ್ಟೆ ಲೈಫಲ್ಲಿ ಚೆನ್ನಾಗಿರ್ತೀರಾ. ಮತ್ತೆ ಯಾವತ್ತೂ ನೀವು ಸೂರ್ಯನನ್ನ ಯಾವಾಗ್ಲೂ ಎದ್ದಿದ ತಕ್ಷಣ ನಿಮ್ಮ ವಿಶ್, ನಿಮ್ಗೆ ಏನ್ ಬೇಕು ಅದನ್ನ ಬೆಳಗ್ಗೆ ಎದ್ದಿದ ತಕ್ಷಣ ಸೂರ್ಯನ ನಮಸ್ಕಾರ ಮಾಡ್ತಾ ನೀವು ಕೇಳ್ಕೊಳ್ಳಿ. ಇವತ್ತಿನ ದಿನ ನನ್ಗೆ ಈ ಕೆಲ್ಸ ಆಗ್ಬೇಕು, ನನ್ಗಿದು ಮಾಡ್ಬೇಕಪ್ಪ, ನನ್ಗೆ ಚೆನ್ನಾಗಾಗ್ಬೇಕಪ್ಪ ಅಂತ 1 ಸತಿ ನೀವು ಆ ಸೂರ್ಯನನ್ನ ಕಣ್ಣಾರೆ ನೋಡಿ ನೀವು ಕೇಳ್ಕೊಳ್ಳಿ. 19ನೇ ತಾರೀಕು 18ನೇ ತಾರೀಕು ಅವರು ತುಂಬಾ ಸಖತ್ತಾಗಿರ್ತೀರ ನೀವು. 18 ನಿಮ್ಗೆ ಅದು 18ನೇ ತಾರೀಕು ಆದ್ರೆ ಟೋಟಲ್ 9 ಬರುತ್ತೆ. ಸೊ 9ನೇ ತಾರೀಕು ಅವರು, 18ನೇ ತಾರೀಕು ಅವರು, ಇವರೆಲ್ಲರೂ ಕೂಡ ತುಂಬಾ ಅತಿ ಹೆಚ್ಚು ಸೂರ್ಯನನ್ನ ಆರಾಧಿಸಿ, ಗುರುವನ್ನ ಆರಾಧಿಸಿ. ಗುರುಗಳನ್ನ ಬಿಡ್ಲೇಬೇಡಿ. ಅತಿ ಹೆಚ್ಚು ಯೆಲ್ಲೋ ಕಲರ್ ಯೂಸ್ ಮಾಡಿ, ಗಂಧ ಯೂಸ್ ಮಾಡಿ, ವಿಭೂತಿ ಯೂಸ್ ಮಾಡಿ. ತುಂಬಾ ಒಳ್ಳೇದಾಗತ್ತೆ ನಿಮ್ಗೆ. ವೀಕ್ಷಕರೇ, ನಿಮ್ಮೆಲ್ಲಾ ಕಷ್ಟಗಳಿಗೆ, ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತ ಅಂದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ 8197676666 ಈ ನಂಬರ್ಗೆ ಈಗಲೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಮ್ಯಾಮ್, ಇನ್ನು ನಾಳೆ 19ನೇ ತಾರೀಕು ಯಾವ ರಾಶಿಗೆ ಶುಭ, ಯಾವ ರಾಶಿಗೆ ಅಶುಭ, ಮತ್ತೆ ನಾಳೆ ದಿನ ಯಾವ ರೀತಿ ಇರುತ್ತೆ? ನೋಡಿ, ನಾಳೆನೂ ತುಲಾರಾಶಿನೇ ಆಗಿರುತ್ತೆ. ತುಲಾರಾಶಿಗೆ ಆಲ್ರೆಡಿ ಹೇಳ್ದೆ, ಈ 2 ದಿನ ಏನು ಬದಲಾಗಲ್ಲ. ತುಲಾರಾಶಿಯವರು ಹುಷಾರಾಗಿರಿ, ಎಲ್ಲೋ ಒಂದ್ ಕಡೆ ಸಿಕ್ಕಾಕೊಳ್ತೀರಾ. ಅದ್ರಲ್ಲೂ ತುಲಾರಾಶಿಯವರು ಅಕ್ರಮ ಸಂಬಂಧ ಏನಾದ್ರು ಇದ್ರೆ ಖಂಡಿತವಾಗ್ಲೂ ಅದು ಗಂಡಸರಾಗಿರ್ಬೋದು, ಹೆಂಗಸರಾಗಿರ್ಬೋದು, ಎಲ್ಲೋ ಒಂದ್ ಕಡೆ ಅವಮರ್ಯಾದೆ ಆಗುವಂಥದ್ದು. ಜೊತೆಗೆ ನೋಡಿ, ನಿಮ್ಮ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗೋದ್ ಬೇಡ, ಅಥವಾ ಫ್ರೆಂಡ್ಸ್ ಜೊತೆ ಲವರ್ಸ್ ಆಗಿದ್ರೆ ಅವರು ಟ್ರಿಪ್ ಹೋಗೋದ್ ಬೇರೆ. ಈ 2 ದಿನ ಎಲ್ಲೋ ಒಂದ್ ಕಡೆ ಹೊರಗಡೆ ಹೋಗುವಂತ ಒಂದು ಸಂದರ್ಭ ಕೂಡ ಇರುತ್ತೆ ತುಲಾರಾಶಿಯವ್ರಿಗೆ. ಅದೇ ರೀತಿ 2 ದಿನ ನಿಮ್ಮ ಫ್ಯಾಮಿಲಿ ಜೊತೆ ಆಗಿರ್ಬೋದು, ನಿಮ್ಮ ಪ್ರೀತಿ ಪಾತ್ರರ ಜೊತೆ ಆಗಿರ್ಬೋದು, ನಿಮ್ಮ ವೈಯಕ್ತಿಕ ಸಂಬಂಧ ಏನಿರುತ್ತೆ ಅವ್ರ ಜೊತೆ ಆಗಿರ್ಬೋದು, ಎಲ್ಲೋ ಒಂದ್ ಕಡೆ ಹೊರಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಜನರಿಗೆ ಅವಶ್ಯಕತೆ, ಅವರು ಹೇಗ್ ಬೇಕೋ ಹಾಗೆ ಬದುಕ್ತಾರೆ. ನಾವ್ ಯಾವ್ದನ್ನು ಇದನ್ನ ತಪ್ಪು, ಇದನ್ನ ಸರಿ ಅಂತ ಹೇಳಕ್ಕೆ ನಾವ್ ಯಾರು ಅಲ್ಲ. ಯಾಕಂದ್ರೆ ಮನುಷ್ಯರಿಗೆ ಅವ್ರವ್ರಿಗೆ ಅರಿವಾಗಬೇಕು ಅಲ್ವಾ. ಸೊ ಹಾಗಾಗಿ
ಯಾವ್ದೋ ಒಂದು ಇದ್ರಲ್ಲಿ ಸುಳಿಯಲ್ಲಿ ಸಿಕ್ಕಾಕೊಳ್ಳೋ ಅಂತ ಚಾನ್ಸಸ್ ಕೂಡ ಆಗಿರುತ್ತೆ. ಅದಕ್ಕೆ ದುಡ್ಡನ್ನ ಖರ್ಚು ಮಾಡೋ ಅಂತ, ಇವಾಗ ಟ್ರಿಪ್ ಹೋದ್ರೆ ದುಡ್ಡು ಖರ್ಚಾಗಿ ಆಗುತ್ತೆ. ಶುಕ್ರ ಇದನ್ನಲ್ಲಿ, ಹೌದು, ಸ್ವಸ್ಥಾನದಲ್ಲಿ ಶುಕ್ರ ಮತ್ತೆ ಚಂದ್ರ ಇದ್ದಾರೆ. ಮತ್ತೆ ಎಲ್ಲೋ ಒಂದ್ ಕಡೆ ವೈಭೋಗವನ್ನ ಕೇಳ್ತಾರೆ. ವೈಭೋಗ ಅಂತಂದ್ರೆ ತುಂಬಾ ಎಂಜಾಯ್ಮೆಂಟ್ ನ ಕೇಳ್ತಾರೆ. ಎಲ್ಲೋ ಹೊರಗಡೆ ಹೋಗ್ಬೇಕು, ಈಚೆ ಸುತ್ತಾಡ್ಬೇಕು ಅನ್ನೋ ಒಂದು ಇದು ತುಂಬಾ ಇರುತ್ತೆ ತುಲಾರಾಶಿಯವ್ರಿಗೆ. ಟ್ರಿಪ್ ಹೋಗ್ತಾರೆ, ಈ 2 ದಿನದಲ್ಲಿ ಬೇರೆ ಕಡೆ ಎಲ್ಲಾದ್ರೂ ಹೋಗೋದು ಬರೋದು ಇದೆಲ್ಲವೂ ಕೂಡ ನಡೆಯುತ್ತೆ ತುಲಾರಾಶಿಯವ್ರಿಗೆ. ಆಲ್ಮೋಸ್ಟ್ ತುಲಾರಾಶಿಯವ್ರಿಗೆ ಕೆಟ್ಟದ್ದು ಇದೆ, ಒಳ್ಳೇದು ಇದೆ. ತುಂಬಾ ಹುಷಾರಾಗಿರಿ. ಹೆಲ್ತ್ ಮತ್ತೆ ನರಗಳಿಗೆ ಸಂಬಂಧಪಟ್ಟಂತ ಕಾಯಿಲೆಗಳು ಬರೋದು, ಮತ್ತೆ ಅತಿ ಹೆಚ್ಚು ತಲೆನೋವು, ಕುತ್ತಿಗೆ ನೋವು ಬರೋವಂಥದ್ದು ಇದೆಲ್ಲ ಕೂಡ ಆಗ್ತಾ ಇರುತ್ತೆ. ನರಗಳು ಎಳಿತಾ ಇರುತ್ತೆ, ಇದೆಲ್ಲ ಕೂಡ ನೋಡ್ಕೊಳ್ಬೇಕಾಗುತ್ತೆ ತುಲಾರಾಶಿಯವರು. ಜೊತೆಗೆ ನಾಳೆ ಬಂದು 19, ಇವತ್ತು ತುಂಬಾ ಡೇಂಜರಸ್ ದಿನ ಆಗಿರುತ್ತೆ ಈ ತಿಂಗಳಿಗೆ. ನಾಳೆನೂ ಕೂಡ ಏನಾದ್ರೂ ಒಂದು ಮಿರಾಕಲ್ ನಡೀಬಹುದು. 9 1 10 ಬರುತ್ತೆ, 19 ಅಲ್ಲಿ 1 ಮತ್ತೆ 9 ಪಾಸ್ ಆಗಿರುತ್ತೆ. ಈ ವರ್ಷದ ಡೇಂಜರ್ ನಂಬರ್ಗಳು ಕೂಡ ಅದೇ ಆಗಿರುತ್ತೆ. ಸೊ ಹಾಗಾಗಿ ನಾಳೆನೂ ತುಂಬಾ ಕೇರ್ಫುಲ್ ಆಗಿರಿ. ಎಲ್ಲಾದ್ರೂ ಹೊರಗಡೆ ಹೋದಾಗ ತುಂಬಾ ತುಂಬಾ ವಿಶೇಷವಾಗಿ ನಿಮ್ಮ ಮೇಲೆ ನಿಮ್ಗೆ ಗಮನ ಇರ್ಲಿ. ಅದ್ರ ಜೊತೆಗೆ ನೀವು ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ನಾಳಿನ ಒಂದು ಸಂಚಿಕೆಯಲ್ಲಿ ಮತ್ತೆ ನಾನು ಸಿಗ್ತೀನಿ. ನಾಳೆ 19ನೇ ತಾರೀಕು ಯಾವ ರೀತಿ ಇರಬೇಕು, ಯಾವ್ದನ್ನ ಫಾಲೋ ಮಾಡಬೇಕು, ಮತ್ತೆ ಹೇಗೆ ಇರಬೇಕು ಅನ್ನೋದನ್ನ ಸಂಕ್ಷಿಪ್ತವಾಗಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ. ನಾಳಿನ ಡೇಟು, ನಾಳಿನ ಕಲರು ನಾಳೆನೇ ಹೇಳ್ತಾ ಹೋಗ್ತೇನೆ. ನಾಳೆ ನನ್ನ ಕಾರ್ಯಕ್ರಮವನ್ನ ಖಂಡಿತವಾಗ್ಲೂ ವೀಕ್ಷಿಸಿ. ಮತ್ತೆ ಸಾಕಷ್ಟು ಮಾಹಿತಿಯನ್ನ ಕೂಡ ಕೊಡ್ತೇನೆ. ಮತ್ತೆ ನಾಳೆ ಬಂದು ವಿಶಾಖ ನಾಳೆ ಬಂದು ಸ್ವಾತಿ ನಕ್ಷತ್ರ, ನಾಳೆ ವಿಶಾಖ ನಕ್ಷತ್ರ ಬರುತ್ತೆ. ಸೊ ನಾಳೆ ನಕ್ಷತ್ರದವರಿಗೆ ಕೂಡ ಯಾವ ನಕ್ಷತ್ರವನ್ನ ಫಾಲೋ ಮಾಡಬೇಕು, ಯಾವ ರೀತಿ ಇರ್ಬೇಕು, ನಿಮ್ಗೆ ಸಂಪತ್ ತಂದ್ಕೊಡುವಂಥದ್ದೇನು, ಜಯ ತಂದ್ಕೊಡುವಂಥದ್ದೇನು, ಅದೇ ರೀತಿ ನಿಮ್ಗೆ ತೊಂದರೆ ಮಾಡುವಂತ ನಕ್ಷತ್ರಗಳು ಯಾವ್ದು ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೇನೆ. ಇವಾಗ ನೋಡಿ, ತುಲಾರಾಶಿಯವ್ರಿಗೆ 6ನೇ ಮನೆ ಶನಿ ಅಂತ ಹೇಳಿದೆ. ಶನಿ ಅಂತ ಬಂದಾಗ ನಿಮ್ಮ ಮೀನರಾಶಿಯಲ್ಲಿ ಬರುವಂತ ನಕ್ಷತ್ರಗಳ ಜೊತೆ ಕೂಡ ಇವರು ಜಗಳ ಮಾಡ್ಬೋದು, ಅವ್ರ ಜೊತೆ ಕೂಡ ಇವರು ಗುದ್ದಾಡ್ಬೋದು. ಅದೇ ರೀತಿ ಮೀನರಾಶಿ ಅಂತ ಬಂದಾಗ ನೋಡಿ, ಮೀನರಾಶಿಯಲ್ಲಿ ಬಂದು 3 ನಕ್ಷತ್ರಗಳಿರ್ತವೆ ಮೀನರಾಶಿಗೆ. ಸೊ ಮೀನರಾಶಿಯಲ್ಲಿ ಎಲ್ಲೋ ಒಂದ್ ಕಡೆ ಮೀನರಾಶಿಯವ್ರ ಜೊತೆನೆ ಕಿತ್ತಾಟ ಆಗೋದು, ತುಲಾರಾಶಿಯವ್ರಿಗೂ ಮೀನರಾಶಿಯವ್ರಿಗೂ ಕಿತ್ತಾಟ ಆಗೋದು, ಮನಸ್ತಾಪ ಆಗೋದು, ಮತ್ತೆ ಅವ್ರ ಜೊತೆ ಗುದ್ದಾಡೋದು ಇದೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಮೀನರಾಶಿ ಅಂತ ಬಂದಾಗ ಅಲ್ಲಿ ಬಂದು ನಿಮ್ಗೆ ಪೂರ್ವ ಭಾದ್ರ, ಉತ್ತರ ಭಾದ್ರ, ರೇವತಿ ನಕ್ಷತ್ರ ಬರುತ್ತೆ. ಪೂರ್ವ ಭಾದ್ರ, ಉತ್ತರ ಭಾದ್ರ, ರೇವತಿ ನಕ್ಷತ್ರದವ್ರ ಜೊತೆನೂ ನಿಮ್ಮ ಒಂದು ಕಂಟು ಜಾಸ್ತಿ ಆಗ್ತಾ ಹೋಗುತ್ತೆ, ಜಗಳ ಜಾಸ್ತಿ ಆಗುತ್ತಾ ಹೋಗುತ್ತೆ, ಶತ್ರುತ್ವ ಜಾಸ್ತಿ ಆಗುತ್ತೆ. ಮೀನರಾಶಿಯವ್ರಿಗೂ ತೊಂದರೆ ಇರುತ್ತೆ, ತುಲಾರಾಶಿಯವ್ರಿಗೂ ತೊಂದರೆ ಇರುತ್ತೆ. ಯಾಕಂದ್ರೆ ಶನಿ 6ನೇ ಮನೆ ಶನಿ ಇದಾಗಿರುತ್ತೆ, ಮತ್ತೆ ಅಲ್ಲಿಂದ ಬಂದು 8ನೇ ಮನೆ ಇದಾಗಿರುತ್ತೆ. ಸೊ ಹಂಗಾದಾಗ ಎಲ್ಲ ಒಂದ್ ಕಡೆ ಒಬ್ರಿಗೊಬ್ರಿಗೆ ಮನಸ್ತಾಪ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಮೀನರಾಶಿಯವರು ಹುಷಾರಾಗಿರ್ಬೇಕು, ತುಲಾರಾಶಿಯವರು ಹುಷಾರಾಗಿರ್ಬೇಕಾಗುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇಷ್ಟೊತ್ತವರೆಗೂ 17ನೇ ತಾರೀಕು ಅವ್ರು ಹುಟ್ಟಿರೋ ದಿನಾಂಕ ಇರ್ಬೋದು, ಅವ್ರು ಯಾವ ನಂಬರ್ನ ಫಾಲೋ ಮಾಡಬೇಕು, ಅವ್ರು ಯಾವ ರೀತಿ ಸಕ್ಸಸ್ ಕಾಣ್ತಾರೆ, ಇದೆಲ್ಲದ್ರ ಬಗ್ಗೆನೂ ನೀವು ಹೇಳ್ತಾ ಹೋದ್ರಿ. ಮತ್ತೆ ತುಲಾರಾಶಿ ಮತ್ತೆ ಸ್ವಾತಿ ನಕ್ಷತ್ರದ ಬಗ್ಗೆನೂ ತಿಳಿಸ್ಕೊಟ್ರಿ ವೀಕ್ಷಕರಿಗೆ, ಮತ್ತೆ ವೀಕ್ಷಕರ ಸಮಸ್ಯೆಗಳಿಗೆ ಪರಿಹಾರನೂ ಸಹ ತಿಳಿಸ್ಕೊಟ್ರಿ. ಇಷ್ಟೊತ್ತವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಇದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನೋಡಿ ಎಲ್ಲ ವೀಕ್ಷಕರು ಕೂಡ ನನ್ನ ಒಂದು ಕಾರ್ಯಕ್ರಮವನ್ನು ನೋಡಿದ್ದೀರಾ. ಮತ್ತೆ ನಾಳೆ ಇದೇ ಸಮಯಕ್ಕೆ ನಾನು ನಿಮ್ಮ ಮುಂದೆ ಬರ್ತೀನಿ. ನಿಮ್ಮ ಯಾವುದೇ ಒಂದು ಕ್ವಶನ್ ಇದ್ರೆ ನೇರ ಭೇಟಿಯಲ್ಲಿ ಸ್ಪಾಟ್ ಅಲ್ಲಿ, ಅಂದ್ರೆ ಇರೋ ಜಾಗದಿಂದನೇ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಹೇಗಿರ್ಬೇಕು, ಏನ್ ಪರಿಹಾರ ಮಾಡ್ಕೊಳ್ಬೇಕು, ನಿಮ್ಗೆ ಯಾವ ಕೆಲಸ ಆಗತ್ತೆ, ನಿಮ್ ದಿನ ಚೆನ್ನಾಗಿದೆ, ನಿಮ್ ಟೈಮ್ ಚೆನ್ನಾಗಿದೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ಕೂಡ ಹೇಳ್ತಾ ಹೋಗ್ತೇನೆ. ಹಾಗಾಗಿ ಸಾಕಷ್ಟು ಮಂದಿ ನಾಳೆ ಬೆಳಿಗ್ಗೆ 9 ರಿಂದ 10 ಗಂಟೆ ಒಳಗಡೆ ಕರೆ ಮಾಡೋದಿದ್ರೆ ಕರೆ ಮಾಡಿ. ಖಂಡಿತವಾಗ್ಲೂ ನೇರ ಭೇಟಿಯಲ್ಲಿ ನಿಮ್ಮ ಯಾವುದೇ ಸಮಸ್ಯೆಗೆ ಕೂಡ ನಾನು ಪರಿಹಾರವನ್ನ ಕೊಡ್ತೀನಿ ಅಂತ ಹೇಳ್ತಾ, ಇಷ್ಟೊತ್ತು ನನ್ನ ಈ ಒಂದು ಕಾರ್ಯಕ್ರಮ ನೋಡಿರೋ ಎಲ್ಲ ವೀಕ್ಷಕರಿಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ವೀಕ್ಷಕರೇ ಕೇಳಿದ್ರಲ್ವಾ, 17ನೇ ತಾರೀಕು ಹುಟ್ಟಿರುವಂತವ್ರಿಗೆ ಎಷ್ಟು ಅದೃಷ್ಟವಂತರು ಮತ್ತೆ ಎಷ್ಟು ದುರದೃಷ್ಟವಂತರು, ಮತ್ತೆ ಅವ್ರು ಯಾವ ನಂಬರ್ನ ಫಾಲೋ ಮಾಡಬೇಕು. ಹಾಗೆ ತುಲಾರಾಶಿ ಮತ್ತೆ ಸ್ವಾತಿ ನಕ್ಷತ್ರ ಅವ್ರಿಗೂ ಸಹ ಸಾಕಷ್ಟು ಸಮಸ್ಯೆಗಳು, ಸಾಕಷ್ಟು ತೊಂದರೆಗಳು ಮತ್ತು ಸಾಕಷ್ಟು ಅದೃಷ್ಟನೂ ಸಹ ಇರುವಂತದ್ನೆಲ್ಲ ಮೇಡಮ್ ಅವ್ರು ತಿಳಿಸ್ತಾ ಹೋದ್ರು. ಮತ್ತೆ ನಾಳೆ ಬೆಳಗ್ಗೆ 9 ಗಂಟೆಯಿಂದ 10 ಗಂಟೆಗೆ ಇದೇ ಟೈಮ್ಗೆ ನಿಮ್ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.